ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ವೇಳೆ ಒಂದಿಷ್ಟು ಗೊಂದಲ. ಸಹಾಯಕ ಆಯುಕ್ತೆ ಮತ್ತು SIT ಮಧ್ಯೆ ಒಂದಿಷ್ಟು ಗೊಂದಲ ಇದೆ. ನಿನ್ನೆ 11 ಸ್ಥಳದಲ್ಲಿ ನಡಿಬೇಕಾಗಿದ್ದಂತ ಶೋಧ ಕಾರ್ಯ, ಆದ್ರೆ ಹೊಸ ಸ್ಥಳ ತೋರಿಸಿದಂತ ಅನಾಮಧೇಯ ದೂರುದಾರ. ಹೊಸ ಸ್ಥಳ ಮಹಜರಿಗೆ ಹೋಗಿದ್ದ SC ಸಾಲ್ಟಾನ್ ಏನೋ ಅವರು ಇದಾರಲ್ಲ SC ಅವರು ಒಂದಿಷ್ಟು ಹೊಸ ಇದಕ್ಕೆ ಹೋಗ್ಬಿಟ್ಟಿದ್ರು. ನೋಡಿ, ಒಂದಿಷ್ಟು ಗೊಂದಲ ಬಹಳಷ್ಟು ಇದೆ. ಬಹಳ ಗೊಂದಲ ಇರುವಂಥದ್ದು. ಧರ್ಮಸ್ಥಳದ ಅಸ್ಥಿ ಪಂಜರ ಶೋಧ ಕಾರ್ಯ ಅಷ್ಟು ಸಹಜದ ಮಾತಲ್ಲ. ಇದು ರಹಸ್ಯ ಅಷ್ಟು ಬೇಗ ಬಗೆಹರುವಂಥ ಕೆಲಸ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ SIT ಅಧಿಕಾರಿಗಳ ಮಧ್ಯದಲ್ಲೂ ಕೂಡ ಒಂದಿಷ್ಟು ಗೊಂದಲ ಇದೆ. ಏನು ದೂರುದಾರ ಬೇರೆ ಕಡೆ ಒಂದಿಷ್ಟು ಸ್ಥಳನ ತೋರಿಸ್ಬಿಟ್ಟ, ಹೌದಪ್ಪ ಈ ಸ್ಥಳಗಳನ್ನ ತೋರಿಸ್ಬಿಟ್ಟಿದ್ದಾನೆ, ಅದನ್ನ ಹೋಗಿ ಅಗಿಯುವಂತ ಕೆಲಸ ಆಗ್ಬೇಕು. ನೋಡ್ರಿ, ಧರ್ಮಸ್ಥಳದ ಸುತ್ತಮುತ್ತವೂ ಕೂಡ ಸಾಕಷ್ಟು ಕಡೆ ದೂರುದಾರ ತೋರಿಸ್ತಾ ಹೋಗ್ತಾನೆ. ಇದು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಅಲ್ಲ, ಇದು 15 ವರ್ಷಗಳಾಯಿತು. 2014 ನಂತರ 1985ರಿಂದ 2015ರವರೆಗೆ 2014ರವರೆಗೆ ಆಗಿರುವಂಥ ಘಟನೆಗಳ ಬಗ್ಗೆ ಒಂದಿಷ್ಟು ತನಿಖೆಯನ್ನು ಆಗ್ತಾ ಇರುವಂಥದ್ದು. ಇಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಏನು ಕತೆ, ಯಾರು ಶವಗಳನ್ನು ಹೂತಾಕಿದ್ದ, ಮಹಿಳೆಯರದು ಎಷ್ಟು ಶವ, ಪುರುಷರದು ಎಷ್ಟು ಶವ, ಬಾಲಕಿಯರ ಎಷ್ಟು ಶವ, ಯುವಕರ ಎಷ್ಟು ಶವ ಅನ್ನೋದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಆದರೆ ಇದೀಗ ದೂರುದಾರ ಒಂದಿಷ್ಟು ಗೊಂದಲವನ್ನ ಎಡು ಬಿಡ್ತಾ ಇದ್ದಾನ, ಗೊಂದಲ ಗೂಡಾಗಿ ಬಿಡ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧದ ವೇಳೆ ಒಂದಿಷ್ಟು ಗೊಂದಲ ಶುರುವಾಗ್ಬಿಟ್ಟಿದೆ. ಸಹಾಯ ಆಯುಕ್ತೆ SIT ನಡುವೆ ಒಂದಿಷ್ಟು ಗೊಂದಲ ಶುರು ಆಗ್ಬಿಟ್ಟಿದೆ. ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಸಹಜವಾಗಿ ಸ್ಥಳ ಶೋಧದ ವೇಳೆ ಪತ್ತೆ ಆದಂತ ಪುರುಷನ ಅಸ್ಥಿ ಪಂಜರ, ಸ್ಥಳ ಶೋಧದ ವೇಳೆ ಪತ್ತೆ ಆದಂತ ಪುರುಷನ ಅಸ್ಥಿ ಪಂಜರ 1.5 ವರ್ಷದ ಹಿಂದಿನ ಅಸ್ಥಿ ಪಂಜರ ಅಂತ FSL ಈಗಾಗಲೇ ಹೇಳ್ಬಿಟ್ಟಿದೆ. ಧರ್ಮಸ್ಥಳ ಠಾಣೆಗೆ ಸೇರಿದಂತ UDR ಕೇಸ್ ಎಂದು SIT UDR ಆಗ್ಬಿಟ್ಟಿದೆ ರೀ. ಆತ್ಮಹತ್ಯೆ ಮಾದರಿ ಅವಶೇಷಗಳು ಎಂದು ಒಂದಿಷ್ಟು ಶಂಕೆ ಆಗ್ತಾ ಇದೆ. ಹೌದು, SIT ಒಂದ್ ಕಡೆ ಹೇಳ್ತಾ ಇದೆ ದೂರುದಾರ ತೋರಿಸಿದಂತ ಕಾರಣ ಮಹಜರಿಗೆ AC ಅವರು ಒಂದು ಸೂಚನೆ ಕೊಟ್ಟರು. ಸಹಜವಾಗಿ ಯಾರ್ದು ಏನ್ ಕತೆ, ಸ್ಥಳ ಮಹಜರ ವೇಳೆ ಒಂದಿಷ್ಟು ಪುರುಷನ ಪತ್ತೆ ಆದಂತಹ ಸಂದರ್ಭದಲ್ಲಿ 1 ವರ್ಷದ ಹಿಂದೆ ಅಸ್ಥಿ ಪಂಜರ ಅಂತ FSL ಅಧಿಕಾರಿಗಳು ಹೇಳ್ಬಿಟ್ರು. ಧರ್ಮಸ್ಥಳ ಠಾಣೆಗೆ ಸೇರಿದಂತ UDR ಆದರೆ ಒಂದಿಷ್ಟು ಅಲ್ಲಿ ಹೌದಪ್ಪ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ, ಪೋಸ್ಟ್ ಮಾರ್ಟಮ್ ಆದಂಥ ಸಂದರ್ಭದಲ್ಲಿ ತಲೆ ಬಡಿದಿರುತ್ತೆ. ಸೊ ಒಂದಿಂದು ಪಾರ್ಟ್ಸ್ಗಳು ಕೂಡ ಏನೂ ಇರೋದಿಲ್ಲ. ಯಾಕಂದರೆ ಈ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಏನೇನು ತೆಗೆದುಕೊಳ್ಬೇಕು, ಏನೇನು ಕತೆ, ಅದಕ್ಕೆ ಆರೋಗ್ಯ ಇಲಾಖೆ ಅಲ್ಲಿ ಇರುವಂಥ ಅಧಿಕಾರಿಗಳಿಗೆ ಬಿಟ್ಕೊಟ್ಟಿರ್ತಾರೆ. ಯಾಕಂದರೆ ಪೋಸ್ಟ್ ಮಾರ್ಟಮ್ ಒಂದಿಷ್ಟು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ, ಆತ್ಮಹತ್ಯೆ ಆದಂಥ ಸಂದರ್ಭದಲ್ಲಿ, ಕೊಲೆ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿನೋ ಮಹಿಳೆನೋ ಯಾರೇ ಆದರೂ ಕೂಡ XYZ ಯಾರೇ ಆದರೂ ಕೂಡ ಅವರನ್ನು UDR ಮಾಡ್ತಾರೆ. UDR ಅಂತ ಅಂದಾಗ ಹೌದು UDR ಆಗಿದೆ ಅಂತಂದರೆ ಈಗಾಗಲೇ ಇದರ ಹಿಂದೆ ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ಆಗಿದ್ದಂಥ ಒಂದಿಷ್ಟು ಶವ ಸಿಕ್ಕಂಥ ಸಂದರ್ಭದಲ್ಲಿ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸೇರಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಿ ಇರ್ತಾರೆ. ಹೌದು ಈ ಕೇಸ್ ಹೀಗಾಗಿತ್ತು, ಅದಕ್ಕಾಗಿ ಈಗ ಸಿಕ್ಕಿರುವಂಥದ್ದು. ನೋಡಿ, ಒಂದಿಷ್ಟು ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, SIT ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಂತ ನಿಜಕ್ಕೂ ಕೂಡ ಬಹಳ ಹೆಮ್ಮೆಯ ಸಂಗತಿ ಅದು. ಹೌದು, ಪ್ರತಿಯೊಂದು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರಲ್ರಿ. ತನಿಖೆಯನ್ನ ಕೂಡ ಮಾಡುವಂತ ಸಂದರ್ಭದಲ್ಲಿ ಖುಷಿ ಆಗುತ್ತೆ ನಮಗೆ. ಹೌದು, ಈ ರೀತಿ ಆಗ್ತಾ ಇದೆ. ಮತ್ತೊಂದು ಕಡೆ UDR ಕೇಸ್ಗಳನ್ನ ಸ್ಥಳೀಯ ಪೊಲೀಸರು ನಿರ್ವಹಿಸಬೇಕು. UDR ಕೇಸ್ಗಳೇನಿದಾವಲ್ಲ ಸ್ಥಳೀಯ ಪೊಲೀಸರು ನಿರ್ವಹಿಸಬೇಕು. ಯಾಕಂದ್ರೆ ಅವರಿಗೆ ಸಂಬಂಧಪಟ್ಟಿದ್ದದು. ಧರ್ಮಸ್ಥಳ ಠಾಣೆ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಬೇಕು. ಅವರು ಮಾಡಿರ್ತಾರೆ, ಅಲ್ಲಿರುವಂತ ತನಿಖೆ ಆಗಿರುತ್ತೆ. FSLಗೆ ಕಳಿಸಿ UDR ಕೇಸ್ ದಾಖಲಿಸುವ ನಿಯಮ ಇರುತ್ತೆ. ಸಮಾಧಿ ಅಗೆಯದೆ ಭೂಮಿ ಮೇಲೆ ಪತ್ತೆ ಆದಂತ ಅಸ್ಥಿ ಪಂಜರಗಳು. ನೋಡಿ, ಒಂದಿಷ್ಟು UDR ಅಂತ ಅಂದಾಗ ನಿಜಕ್ಕೂ ಕೂಡ ನಮ್ಗೆ ಏನು ಅನ್ಸುತ್ತೆ, UDR ಕೇಸ್ಗಳನ್ನು ಸ್ಥಳೀಯ ಪೊಲೀಸರು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ, ನಿರ್ವಹಿಸಬೇಕು ಅಂತಂದ್ರೆ ಅವರ ಗಮನಕ್ಕಿರಬೇಕು. ಹೌದಪ್ಪ, ಈ ಠಾಣೆಗಳಲ್ಲಿ ಇಷ್ಟೊಂದು ಕೇಸ್ಗಳು ದಾಖಲಾಗಿದೆಯಲ್ಲ, ಆತ್ಮಹತ್ಯೆಯೋ ಕೊಲೆಯೋ ಏನೇನು ಕೇಸ್ಗಳು ದಾಖಲಾಗಿದೆಯಲ್ಲ ಅದನ್ನ ಸಂಪೂರ್ಣವಾಗಿ UDR ಅನ್ನ ಮಾಡಬೇಕಾಗುತ್ತೆ. UDR ಆಗಿರುವಂತಹ ಕೇಸ್ಗಳನ್ನ ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರ್ಬೋದು, ಬೆಳತಂಗಡಿ ಪೊಲೀಸ್ ಠಾಣೆ ಆಗಿರ್ಬೋದು, ಅದನ್ನ ಮಾತ್ರ ನಿಭಾಯಿಸಬೇಕು. ಅದನ್ನ ಬಿಟ್ಬಿಟ್ಟು ಯಾರ್ಯಾರೋ ಒಂದಿಷ್ಟು ತಲೆ ಹಾಕಿದ್ರೆ ಇಲ್ಲಿ ಅದಕ್ಕೂ ಸಂಬಂಧನೇ ಪಡೋದಿಲ್ಲ. ಸೊ ಹಾಗಾಗಿ ಸ್ಥಳೀಯ ಪೊಲೀಸರು ಒಂದಿಷ್ಟು ನಿರ್ವಹಿಸಬೇಕಾಗುತ್ತೆ. ಧರ್ಮಸ್ಥಳ ಠಾಣೆ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ.
FSLಗೆ ಕಳುಹಿಸಿ UDR ಕೇಸನ್ನು ದಾಖಲಿಸುವ ನಿಯಮ ಇದೆ. ಯಾಕಂದರೆ ಇವ ಅಗದಿರುವಂಥ ಅಸ್ಥಿಪಂಜರಗಳೇನಿದ್ದಾವಲ್ಲ, ಇದು ಈಗಾಗಲೇ UDR ಆಗಿದ್ರೆ ಸ್ಥಳೀಯ ಪೊಲೀಸರು ಅದನ್ನು FSLಗೆ ಕಳಿಸಿ ಯಾರು ಏನು ಕತೆ, ಯಾರ ಶವ ಇದು, ಯಾರ ಅಸ್ಥಿಪಂಜರ, ಅದನ್ನು ಸಂಪೂರ್ಣವಾಗಿ ದಾಖಲಿಸುವಂಥ ಕೆಲಸ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು, ಅದರ ನಿಯಮ ಇದು. ಇನ್ನು ಸಮಾಧಿ ಅಗೆಯದೆ ಭೂಮಿ ಮೇಲೆ ಪತ್ತೆ ಆದಂಥ ಅಸ್ಥಿಪಂಜರಗಳಿದ್ದಾವಲ್ಲ, ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ. ಸೊ ಆದರೆ ಭೂಮಿಯ ಮೇಲೆ ಸಿಕ್ಕ ಅಸ್ಥಿ ಪಂಜರ SIT ವಶಕ್ಕೆ. ಹೌದು, ಭೂಮಿ ಮೇಲೆ ಏನೇನು ಸಿಕ್ಕಿದೆಯಲ್ಲ ಅದೆಲ್ಲವೂ ಕೂಡ SIT ವಶಕ್ಕೆ ಆಗುತ್ತೆ. ಕಾನೂನು ಪ್ರಕಾರ ಧರ್ಮಸ್ಥಳ ಪೊಲೀಸರು ಪ್ರಕ್ರಿಯೆ ನಡೆಸಬೇಕು. ಇದರಲ್ಲಿ ಧರ್ಮಸ್ಥಳ ಪೊಲೀಸರು ಕೂಡ ಪ್ರಕ್ರಿಯೆ ನಡೆಸಬೇಕು. ಕಾನೂನು ಪ್ರಕಾರ ಧರ್ಮಸ್ಥಳ ಪೊಲೀಸರಿಂದ ಎಲ್ಲ ಪ್ರಕ್ರಿಯೆ, ಸಾವಿನ ಕಾರಣ, ಮೃತನ ಗುರುತು ಪತ್ತೆ ಹಚ್ಚಬೇಕಾದಂತ ನಿಯಮ ಇದೆ. ಈ ವಿಚಾರದಲ್ಲಿ SIT ಸಹಾಯ ಆಯುಕ್ತ ಮಧ್ಯೆ ಒಂದಿಷ್ಟು ಗೊಂದಲ ಇದೆ. ಹೌದ್ರಿ, ಏನು ಗೊಂದಲ ಅಪ್ಪ ಅಂತಂದ್ರೆ, ಈಗ ಏನಾಗ್ತಾ ಇದೆ ಅಂತಂದ್ರೆ, ಈ ಭೂಮಿ ಮೇಲೆ ಸಿಕ್ಕಿರುವಂತ ಅಸ್ಥಿ ಪಂಜರಗಳಿದ್ದಾವಲ್ಲ ಅದೆಲ್ಲವೂ ಕೂಡ SIT ವಶಕ್ಕೆ ಪಡೆದುಕೊಳ್ಳುತ್ತೆ. ಆ SIT ವಶಕ್ಕೆ ಪಡೆದುಕೊಂಡಂತ ಸಂದರ್ಭದಲ್ಲಿ ಮುಂದೆ ಏನ್ ಮಾಡುತ್ತೆ ಅಂತಂದ್ರೆ, ಕಾನೂನು ಪ್ರಕಾರ ನಿಯಮ ಏನು ಅಂತಂದ್ರೆ, ಧರ್ಮಸ್ಥಳ ಪೊಲೀಸರು ಪ್ರಕ್ರಿಯೆ ನಡೆಸಬೇಕು. ಕಾನೂನು ಪ್ರಕಾರ ಧರ್ಮಸ್ಥಳ ಪೊಲೀಸರಿಂದ ಎಲ್ಲ ಪ್ರಕ್ರಿಯೆ ನಡೀಬೇಕು. ಅಂದ್ರೆ ಸಾವಿನ ಕಾರಣ ಏನು, ಮೃತನ ಗುರುತು ಪತ್ತೆ ಹಚ್ಚಬೇಕಾಗುತ್ತೆ, ಆ ನಿಯಮಗಳನ್ನು ಹಚ್ಚಬೇಕಾಗುತ್ತೆ. ಈ ಎಲ್ಲ ನಿಯಮಗಳನ್ನ SIT ಅಧಿಕಾರಿಗಳಿಗೆ ಕೊಡಬೇಕು ಅವರು. ಹೌದು, ಇಷ್ಟೆಲ್ಲ ಆಗಿದೆ ಸರ್, ಇಷ್ಟೆಲ್ಲ ಸಾವುಗಳಾಗಿದೆ, ಇಷ್ಟೆಲ್ಲ UDR ಕೇಸ್ಗಳಾಗಿದೆ, ಇಷ್ಟು ಪುರುಷಂದು, ಇಷ್ಟು ಮಹಿಳೆಯರದು, ಇಷ್ಟು ಯುವತಿಯರದು, ಇಷ್ಟು ಬಾಲಕಿಯರದು, ಇಷ್ಟು ಸಹಜ ಸಾವು, ಅಸಹಜ ಸಾವು, ಇವೆಲ್ಲವೂ ಕೂಡ SIT ಅಧಿಕಾರಿಗಳಿಗೆ ಇವರು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಯಾರು? ಸ್ಥಳೀಯ ಪೊಲೀಸ್ ಅಧಿಕಾರಿಗಳು. ಅವರು ಕೊಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತಲ್ಲ, ನಿಜಕ್ಕೂ ಕೂಡ ಏನೆಲ್ಲ ಪ್ರಕ್ರಿಯೆ ಆಗುತ್ತಲ್ಲ, ಅದು ಮುಂದಿಂದು ತನಿಖೆನ ಆಗುತ್ತೆ.